Dear friends, welcome! ಈ ವಿಡಿಯೋದಲ್ಲಿ ಪಾನಿಪುರಿ ಚಾಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫ್ರೆಂಡ್ಸ್, ತುಂಬ ಟೇಸ್ಟಿ ಆಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದೀನಿ. ನಾನಿಲ್ಲಿ ಗ್ರೀನ್ ಚಟ್ನಿ, ಕೊರಿಯಾಂಡರ್ ಯಾವುದೇ ಯೂಸ್ ಮಾಡಿಲ್ಲ. ಸೊ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ನಾರ್ಮಲ್ ಬಟಾಣಿ. ನಾನು ಒಂದು 5-6 ಗಂಟೆ ಬಟಾಣಿನ ನೆನೆಸ್ಬಿಟ್ಟು ಕುಕ್ಕರಲ್ಲಿ ಕೂಗ್ಸಿದ್ದೀನಿ. ಅದಾದ ನಂತರ ಇದು ಪಾನಿ ಮತ್ತು ಇದು ಪೂರಿ. ಈ ಬಟಾಣಿ, ಪಾನಿ ಮತ್ತು ಈ ಪೂರಿ ರೆಸಿಪಿನ ನಾನು ಪಾನಿಪುರಿ ರೆಸಿಪಿಲಿ ಹಾಕಿದ್ದೀನಿ. ಈ ಪಾನಿಪುರಿ ರೆಸಿಪಿನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂತಂದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಪೂರಿ ಎಷ್ಟು ಕ್ರಂಚಿಯಾಗಿ ಬಂದಿದೆ. ಇದು ಮೈದಾ ಹಿಟ್ಟು ಇಲ್ಲದೆ ಗೋಧಿ ಹಿಟ್ಟಿನಿಂದ ಮಾಡಿರೋ ರೆಸಿಪಿ. ಸೊ ಇವಾಗ ರೆಡ್ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು 10-12 ಬೆಳ್ಳುಳ್ಳಿ, ಒಂದು 2 ಇಂಚು ಆಗುವಷ್ಟು ಶುಂಠಿ ಮತ್ತು ಇದು ರೆಡ್ ಚಿಲ್ಲೀಸ್ ಫ್ರೆಂಡ್ಸ್. ಲೈಕ್ ಬಿಸಿ ಕುದೀತಾ ಇರೋ ನೀರಿಗೆ ಲೈಕ್ ಇದು ರೆಡ್ ಚಿಲ್ಲಿ 19 ರೆಡ್ ಚಿಲ್ಲಿ ಹಾಕಿ ಒಂದು 10 ನಿಮಿಷ ಅದರಲ್ಲಿ ಇಟ್ಟಿದ್ದೀನಿ ಬಿಸಿನೀರಲ್ಲಿ. ಅದಾದ ನಂತರ 1.5 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ತರ್ತರಿಯಾಗಿ ಬಂದಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಇದು ಫೈನ್ ಪೇಸ್ಟ್ ಆಗಬೇಕು ಅಂತಂದರೆ 1-2 ಟೀ ಸ್ಪೂನ್ ಆಗುವಷ್ಟು ನೀರು ಹಾಕಬೇಕಾಗತ್ತೆ. ಸೊ ದಟ್ ಅದು ತುಂಬ ಸ್ಮೂತಾಗಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗುತ್ತೆ ಅಂತ. ಲೈಕ್ ಇದು ಪೇಸ್ಟ್ ಆದ ತಕ್ಷಣ ನೋಡಿ ಫ್ರೆಂಡ್ಸ್, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ತುಂಬ ಚೆನ್ನಾಗಿ ಸ್ಮೂತ್ ಆಗಿದೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹೊಂದ್ಕೊಂಡಿದೆ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಮಾಡೋಣ. ಇದು ಸ್ವೀಟ್ ಚಟ್ನಿ. ಲೈಕ್ ಒಂದು ಹಾಫ್ ಲೆಮನ್ ಸೈಜ್ಡ್ ಆಗುವಷ್ಟು ಹುಣಸೆ ಹಣ್ಣನ್ನು ನಾನು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ. ಅದಾದ ನಂತರ 1 ಲೆಮನ್ ಸೈಜ್ಡ್ ಆಗುವಷ್ಟು ಇದು ಬೆಲ್ಲ ತುರ್ಕೊಂಡಿದ್ದೀನಿ. ಬೆಲ್ಲ ಅದಾದ ನಂತರ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿದೆ. ಲೈಕ್ ಇದು ತುಂಬ ಸಿಂಪಲ್ ಸ್ವೀಟ್ ಚಟ್ನಿ, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ಬೇಗನೆ ಕೂಡ ಆಗುತ್ತೆ. ಸೊ ಚಾಟ್ ಮಾಡೋದು ಸ್ಟಾರ್ಟ್ ಮಾಡೋಣ ಅಲ್ವಾ. ನೋಡಿ, ಇಷ್ಟು ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬಂದಿದೆ. ಸೊ ಪೂರಿ ಲೈಕ್ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಒಂದ್ಸತಿ. ಪೂರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಇಷ್ಟು ಕ್ರಂಚಿಯಾಗಿ ಬಂದಿದೆ. ಸೊ ಮೊದಲದಾಗಿ ಎಲ್ಲ ಪೂರಿಗಳನ್ನು ಮುರಿದು ಹಾಕಿದ್ದೀನಿ. ಅದಾದ ನಂತರ ಒಂದು 4 ಟೀ ಸ್ಪೂನ್ ಆಗುವಷ್ಟು ಬಟಾಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಾದ ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದು ನಾವೇನು ಸ್ವೀಟ್ ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕ್ತಾ ಇದ್ದೀನಿ. ಸ್ವೀಟ್ ಚಟ್ನಿ ನೀವು ಬೇಕಾದರೆ ಫಿಲ್ಟರ್ ಮಾಡ್ಕೋಬೋದು. ನಾನಿಲ್ಲಿ ಫಿಲ್ಟರ್ ಏನು ಮಾಡ್ಕೊಂಡಿದ್ದಿಲ್ಲ, ಡೈರೆಕ್ಟ್ ಹಾಕ್ತಾ ಇದ್ದೀನಿ. ಅದಾದ ನಂತರ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ. ತುಂಬ ಸ್ಪೈಸಿ ಆಗಿರುತ್ತೆ, ಅದು ನೀವು ನೋಡ್ಕೊಂಡು ಹಾಕಿ ನಿಮ್ಗೆ ಸ್ಪೈಸಿನೆಸ್ ಅನುಗುಣವಾಗಿ. ನೆಕ್ಸ್ಟ್ ಇವಾಗ ಚಾಟ್ಸ್ ಅಂತಂದರೆ ಆನಿಯನ್ಸ್ ಇರಲೇಬೇಕಲ್ವಾ, ಅದಕ್ಕೋಸ್ಕರ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಅದಾದ ನಂತರ ಟೊಮೆಟೋಸ್ ಆ್ಯಸ್ ಪರ್ ಯೋರ್ ರೇಷಿಯೋ ಆ್ಯಂಡ್ ಆ್ಯಸ್ ಪರ್ ಯೋರ್ ಟೇಸ್ಟ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ. ಇದು ಫ್ರೆಂಡ್ಸ್ ನಾನು ಹಾಕ್ತಾ ಇರೋದು ಪಾನಿ. ಲೈಕ್ ನಾನು ಪಾನಿ ಏನು ರೆಸಿಪಿ ಹಾಕಿದ್ದೀನಲ್ವಾ ಪಾನಿಪುರಿ ರೆಸಿಪಿಲಿ, ಅದು ಕೂಡ ಹಾಕ್ತಾ ಇದ್ದೀನಿ. ಸೊ ದಟ್ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಪಾನಿ ರೆಸಿಪಿ, ಪಾನಿದು. ನೆಕ್ಸ್ಟ್ ಇವಾಗ ಶೇವ್ ಹಾಕ್ತಾ ಇದ್ದೀನಿ. ಇದು ಕೂಡ ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಒಂದ್ಸತಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕ್ ನನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಆಮ್ಚೂರ್ ಪೌಡರ್ ಹಾಕಿದ್ರು ಕೂಡ ತುಂಬ ಟೇಸ್ಟ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಲೈಕ್ ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ರೆಸಿಪಿ. ಆ್ಯಂಡ್ ಫ್ರೆಂಡ್ಸ್, ಇವಾಗ ನಾವು ಬೇಕಿದ್ರೆ ನೀವು ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಹಾಕೋಬೋದು, ಚಾಟ್ ಮಸಾಲ ಹಾಕ್ಬೋದು, ರೆಡ್ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಫ್ಲೇವರ್ಗೆ ಹಾಕ್ಬೋದು. ಬಟ್ ಇವಾಗ ನಾವು ರೆಡ್ ಚಟ್ನಿ ಹಾಕಿರ್ತೀವಿ ಅದರಲ್ಲೇ ಎಲ್ಲ ಫ್ಲೇವರ್ಸ್ ಇರೋದ್ರಿಂದ ನೆಸೆಸರಿ ಇರೋದಿಲ್ಲ. ಇಷ್ಟು ಇವತ್ತಿನ ರೆಸಿಪಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯುಬಲ್ ಟೈಮ್ ಆ್ಯಂಡ್ ಲವ್ ಯು ಆಲ್.